ಓಂ ಯಃ ಶುಕ್ರ ಇವ ಸೂರ್ಯೋ ಹಿರಣ್ಯಮಿವ ರೋಚತೆ ಶ್ರೇಷ್ಠೋ ದೇವಾನಾಂ ವಸೂಃ ಷಣ್ಣಃ ಕರತ್ಯರ್ವತೆ ಸುಗಂ ಮೇಷಾಯ ಮೇಷ್ಯೇ ನೃಭ್ಯೋ ನಾರಿಭ್ಯೋ ಗವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭಕರ, ಸುಖಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಅದೃಷ್ಟ ಅನ್ನುವಂಥದ್ದು ಒಮ್ಮೊಮ್ಮೆ ಬರುತ್ತೆ, ಒಮ್ಮೊಮ್ಮೆ ಹೋಗುತ್ತೆ. ದುರಾದೃಷ್ಟ ಅದೃಷ್ಟನಂತೂ ಭಗವಂತನ ಪ್ರಸಾದ ಅಂತ ಹೇಳ್ತೀವಿ. ಅದೇನು ಗುರುಗಳೇ ದುರಾದೃಷ್ಟ ಭಗವಂತನ ಪ್ರಸಾದ, ದುರಾದೃಷ್ಟ ಬಂದರೆ ಕೆಟ್ಟದ್ದಲ್ಲ ಗುರುಗಳಂದರೆ? ಹೌದು, ನಾವು ಮಾಡಿರ್ತಕ್ಕಂಥ ಪಾಪ ಕಾರ್ಯಗಳು ಅದನ್ನು ನಾವು ಶಮನ ಮಾಡ್ಕೋಬೇಕು, ಅದನ್ನು ನಾವು ಝೀರೋ ಮಾಡ್ಕೋಬೇಕು ಅಂತಂದರೆ ದುರಾದೃಷ್ಟ ಬರಬೇಕು. ದುರಾದೃಷ್ಟ ಬಂದು ನಾವು ಆ ದುಃಖವನ್ನು, ಆ ಕಷ್ಟವನ್ನು ಅನುಭವಿಸಬೇಕು. ಅನುಭವಿಸಿದ ಮೇಲೆ ಅದರ ಪೂರ್ತಿ ಆದ ನಂತರ ಭಗವಂತ ಅದೃಷ್ಟವನ್ನು ಕೊಡ್ತಾನೆ. ಇದು ಪ್ರಕೃತಿಯ ನಿಯಮ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಧನುರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಯಥೇಚ್ಛವಾದಂಥ ಶಕ್ತಿಯನ್ನು ಕೊಡ್ತಾ ಇದೆ. ಅಷ್ಟೇ ವಿಧವಾದಂಥ ಸ್ವಲ್ಪ ನೆಗೆಟಿವನ್ನು ಕೂಡ ಅರ್ಧಾಷ್ಟಮ ಶನಿ ಕೊಡ್ತಾ ಇದೆ. ಆದರೆ ಅರ್ಧಾಷ್ಟಮ ಶನಿ ಹೆಚ್ಚಿನ ಪ್ರಭಾವಕ್ಕೆ, ಈಗ ಅಷ್ಟಮ ಶನಿ ಅಂತಂದರೆ 100% ಏಟು ಬೀಳುತ್ತೆ, ಅರ್ಧಾಷ್ಟಮ ಅಂದರೆ 50% ಮಾತ್ರ ಬೀಳುತ್ತೆ. ಹಂಗೆ ನೋಡೋದಾದರೆ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ಗುರುಬಲ ಇರೋದರಿಂದ ಅಷ್ಟೊಂದು ಬಲವನ್ನು ಪಡ್ಕೊಳ್ಳಲ್ಲ. ಅದನ್ನೇ ಹೇಳೋದು, ಕೆಟ್ಟ ಸಮಯನೇ, ಆದರೆ ಕೆಟ್ಟದಾಗಲ್ಲ. ಅದನ್ನು ನಾವು ಯಥೇಚ್ಛವಾದಂಥ ಯೋಚನೆಗಳನ್ನು ಮಾಡಬೇಕು. ಸರಿ, ಪ್ರಮುಖವಾದಂಥ ಬದಲಾವಣೆಗಳೇನು ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯವರಿಗೆ ಅಂತಂದರೆ, 17ನೇ ತಾರೀಕು ರವಿ ಅಂದರೆ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರ್ತಾರೆ, 9ನೇ ಮನೆಗೆ ಬರ್ತಾರೆ. ಒಳ್ಳೆ ಶುಭ ಸುದ್ದಿ ಅಂತ ಹೇಳ್ಬೋದು ನಾವು ಇದನ್ನು. ಇನ್ನು ಶುಕ್ರ 7ನೇ ಮನೆಯಲ್ಲಿ ಇರ್ತಾರೆ. ಎಲ್ಲಿವರೆಗೂ? ಶುಕ್ರ ಬಂದು 7ನೇ ಮನೆಯಲ್ಲಿ 20ನೇ ತಾರೀಕಿನವರೆಗೂ ಇರ್ತಾರೆ. 20th ಆಗಸ್ಟ್ವರೆಗೂ ಶುಕ್ರ 7ನೇ ಮನೆ ಇರ್ತಾರೆ. ಆಮೇಲೆ 8ನೇ ಮನೆಗೆ ಹೋಗ್ತಾರೆ, ಸ್ವಲ್ಪ ಬಲಹೀನವಾಗ್ತಾರೆ. ಇನ್ನು ಈ ತಿಂಗಳೆಲ್ಲ ನಿಮಗೆ ಬುಧ ಬಂದು 8ನೇ ಮನೆಯಲ್ಲೇ ಇರ್ತಾರೆ, ಶತ್ರುಸ್ಥಾನದಲ್ಲಿ. ಬುಧ ಚೆನ್ನಾಗಿಲ್ಲ. ಧನುರಾಶಿಯವರಿಗೆ ಬುಧ ಅನ್ನುವಂಥದ್ದು ಈ ತಿಂಗಳು ಪೂರ್ತಿ ಚೆನ್ನಾಗಿಲ್ಲ. ಸ್ವಲ್ಪ ವಿದ್ಯಾರ್ಥಿಗಳೆಲ್ಲ ಗಮನ ಜಾಸ್ತಿ ಕೊಡಬೇಕಾಗತ್ತೆ. ಇನ್ನು ರಾಹು 3ನೇ ಮನೆ, ಕೇತು 9ನೇ ಮನೆ, ಇನ್ನು ಕುಜ ಬಂದು ದಶಮ ಸ್ಥಾನದಲ್ಲಿ 10ನೇ ಮನೆಯಲ್ಲಿದ್ದಾರೆ. ಇದು ಗ್ರಹಗಳ ಸ್ಥಿತಿಗತಿ. ಸರಿ, ಹಾಗಾದರೆ ಧನುರಾಶಿಯವರಿಗೆ ಯಾವ ಥರ ಫಲ ಸಿಗುತ್ತೆ? ಒಂದಂತೂ ಸತ್ಯ, ಬುಧ ಚೆನ್ನಾಗಿಲ್ಲ. ಬುಧ ಬಂದು ನಿಮಗೆ ವಿದ್ಯಾಕಾರಕ, ವ್ಯಾಪಾರಕಾರಕ, ಬುದ್ಧಿಕಾರಕ. ಹಾಗಾಗಿ ಈ ತಿಂಗಳು ಸ್ವಲ್ಪ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ವಹಿಸಬೇಕು. ಸೋಂಬೇರಿತನ, ನೆಗ್ಲಿಜೆನ್ಸಿ, ನಾಳೆಗೆ ಮುಂದೂಡುವಂಥದ್ದು, ಈ ಥರದ್ದು ಯಾವುದೂ ಮಾಡಬಾರ್ದು. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ವಿದ್ಯೆಯನ್ನು ನೆಗ್ಲಿಜೆನ್ಸಿ ಮಾಡಿ ಬ್ಯಾಕ್ಲಾಗ್ಸನ್ನು ಇಟ್ಕೊಳ್ಳೋಕೆ ಹೋಗಬೇಡಿ, ಅಥವಾ ನಿಮ್ಮ ಉನ್ನತ ಶ್ರೇಣಿ ವಿದ್ಯೆಯಿಂದ ಕೆಳಗಡೆ ಬರುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಖಂಡಿತ. ಯಾಕಂದರೆ ಬುಧ ಚೆನ್ನಾಗಿಲ್ಲ. ಇನ್ನು ವ್ಯಾಪಾರದಲ್ಲಷ್ಟೇ ಭಾಳ ಎಚ್ಚರವಾಗಿರಿ. ಮೋಸ ಹೋಗುವ ಸಾಧ್ಯತೆಗಳು, ವ್ಯಾಪಾರದಲ್ಲಿ ಸ್ವಲ್ಪ ರಾಂಗ್ ಡಿಸಿಷನ್ಸ್ ತೊಗೊಳ್ಳೋ ಸಾಧ್ಯತೆಗಳು. ಹೊಸ ವ್ಯಾಪಾರ ಶುರು ಮಾಡ್ತಾ ಇದ್ದೀರಾ, ಬೇಡ, ಈ ತಿಂಗಳು ಬರೋ ತಿಂಗಳಿಗೆ ಶಿಫ್ಟ್ ಮಾಡ್ಕೊಳ್ಳಿ. 30ನೇ ತಾರೀಕು ಆಗಸ್ಟ್ ತಿಂಗಳ ನಂತರ ಶುರು ಮಾಡಿದ್ರೆ ಉತ್ತಮ. ಈ ತಿಂಗಳು ಬೇಡ, ಯಾಕಂದರೆ ಬುಧ ಬಂದು ಚೆನ್ನಾಗಿಲ್ಲ, ಅವರೇ ವ್ಯಾಪಾರ ಅಧಿಪತಿ. ಇನ್ನು ಬುದ್ಧಿ ತುಂಬ ಚೇಂಜಸ್ ಆಗುತ್ತೆ. ದಿಢೀರಂತ ಏನೋ ಕೋಪ ಮಾಡ್ಕೊಂಬಿಡೋದು, ಬೈದು ಬಿಡೋದು, ಸ್ನೇಹನ ದೂರ ಮಾಡ್ಕೊಂಬಿಡೋದು, ಸಂಬಂಧನ ದೂರ ಮಾಡ್ಕೊಂಬಿಡೋದು, ಹೀಗಾಗುವಂಥ ಸಾಧ್ಯತೆಗಳಿರುತ್ತೆ. ಎಚ್ಚರ. ಸರಿ, ಇದಕ್ಕೆ ಏನು ಪರಿಹಾರ ಅಂತಂದರೆ, ಶ್ರಾವಣ ಮಾಸ ಅನ್ನುವಂಥದ್ದೇ ಮಹಾವಿಷ್ಣುವಿನ ಮಾಸ ಅಂತ ಹೇಳ್ತೀವಿ. ಈ ಮಾಸಕ್ಕೆ ತುಂಬ ಪ್ರಿಯನಾದವನು ಯಾರು ಅಂತಂದರೆ ಅದು ಮಹಾವಿಷ್ಣು. ಹಾಗಾಗಿ 4 ಶ್ರಾವಣ ಶನಿವಾರ ಬರುತ್ತೆ ನಿಮಗೆ ಬುಧನನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಯಾವುದೋ ಒಂದು ಹೋಮನೋ, ಪೂಜೆನೋ, ದರ್ಶನನೋ ಹೇಳೋದಕ್ಕಿಂತ ಈ ಶ್ರಾವಣ ಶನಿವಾರ ಇದೆಯಲ್ಲ, ಅದು ನಿಮಗೆ 4 ವಾರ ಬರುತ್ತೆ. ಒಂದು ಆಗಸ್ಟ್ 2ನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರ ಆದರೆ, ಆಗಸ್ಟ್ 9ನೇ ತಾರೀಕು 2ನೇ ಶ್ರಾವಣ ಶನಿವಾರ, ಆಗಸ್ಟ್ 16ನೇ ತಾರೀಕು 3ನೇ ಶ್ರಾವಣ ಶನಿವಾರ, ಆಗಸ್ಟ್ 23ನೇ ತಾರೀಕು 4ನೇ ಶ್ರಾವಣ ಶನಿವಾರ. ಈ 4 ಶ್ರಾವಣ ಶನಿವಾರಗಳಂದು ನೀವು ಸ್ವಾಮಿಯನ್ನು ದರ್ಶನ ಮಾಡಿ. ಯಾರನ್ನ? ಮಹಾವಿಷ್ಣುವಿನ ದರ್ಶನ ಮಾಡಿ. ಅದು ವೆಂಕಟೇಶ್ವರ ಆಗ್ಬೋದು, ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ನರಸಿಂಹ ಆಗ್ಬೋದು, ಹನುಮಂತ ಆಗ್ಬೋದು. ಮಹಾವಿಷ್ಣುವಿನ ಒಂದು ಅವತಾರದ ರೂಪದಲ್ಲಿರ್ತಕ್ಕಂಥ ಎಲ್ಲ ಭಗವಂತನನ್ನು ನೀವು ದರ್ಶನ ಮಾಡುವಂಥದ್ದು ಭಾಳ ಉತ್ತಮ. ಹೀಗೆ ದರ್ಶನ ಮಾಡೋದ್ರಿಂದ ನಿಮಗೆ ಬುಧನಿಂದ ಬರಬಹುದಾದಂಥ ಸಮಸ್ಯೆಗಳು ದೂರವಾಗಿ, ಬುಧನಿಂದ ಬೇಕಾದ ಅನುಗ್ರಹಗಳ ಪ್ರಾಪ್ತಿಯಾಗಿ ಸ್ವಲ್ಪ ಭಗವಂತ ನಿಮಗೆ ಶಕ್ತಿಯನ್ನು ಕೊಡ್ತಾನೆ. ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳ್ಬೋದು ಈ ವಿಚಾರದಲ್ಲಿ ನಿಮಗೆ.
ಇನ್ನು ಅರ್ಧಾಷ್ಟಮ ಶನಿ ಪ್ರಭಾವ, ದ್ವಿತೀಯ ಮತ್ತು ತೃತೀಯಾಧಿಪತಿ, ಕುಟುಂಬ, ಧನ, ವಾಕ್, ವಿದ್ಯೆ ಹಾಗೂ ಧೈರ್ಯಕ್ಕೆ ಅಧಿಪತಿಯಾದಂಥ ಶನಿ ಬಂದು 8ನೇ ಮನೆ 4ನೇ ಮನೆಯಲ್ಲಿದ್ದಾಗ ಸ್ವಲ್ಪ ತೊಂದರೆಗಳು. ಈಗ ನಿಮ್ಗೆ ಇರ್ತಕ್ಕಂಥದ್ದು 4ನೇ ಮನೆ, ಹಾಗಾಗಿ ಅರ್ಧಾಷ್ಟಮ ಶನಿ ದೋಷ ನಿವಾರಣೆ ಆಗೋದಕ್ಕೆ ಪ್ರತಿದಿನ ಶನಿ ಸ್ತೋತ್ರಗಳನ್ನು ಕೇಳ್ತಾ ಇರಿ. ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸಿ, ಯಾರಿಗೆ? ಶನೀಶ್ವರನಿಗೆ. ಅದು ನಿಮಗೆ ಭಾಳ ಉತ್ತಮವಾದಂಥ ಫಲ ಕೊಡುತ್ತೆ. ಜೊತೆಗೆ ಸ್ವಲ್ಪ ಎನರ್ಜಿ ಸ್ಟ್ರಾಂಗನ್ನು ಮಾಡ್ತಾರೆ ನಿಮ್ಮನ್ನು. ಇನ್ನು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿರ್ತಕ್ಕಂಥ ಕುಜನ ಪ್ರಭಾವ ನಾವು ಒಂದೊಂದಾಗಿ ನೋಡ್ಕೊಂಬರೋಣ. ಈಗ ಒಂದಂತೂ ಸತ್ಯ, ಭಾಗ್ಯಸ್ಥಾನಕ್ಕೆ ಬರುವಂತಹ ಸೂರ್ಯ ನಿಮಗೆ ಯಥೇಚ್ಛವಾದ ಫಲ ಕೊಡ್ತಾನೆ. ಯಾವ ಥರ ನೋಡೋಣ, ಎಷ್ಟು ಬಲಿಷ್ಠ ಅದನ್ನು ನೋಡೋಣ. ಸಂಚಿಂತಯೇನ್ನ ಮಮದೇವ ಪುರೋಹಿತಾಭ್ಯಾಂ ಭಾಗ್ಯೇಶ ದೇವ ಸಚಿವೌ ಶುಭ ಮಾರ್ಗಯಾತೌ. ಸೂರ್ಯ ಭಾಗ್ಯಾಧಿಪತಿ, ನಿಮಗೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಏನು ಫಲ ಹಾಗಾದರೆ? ರವಿಯು ಗೋಚಾರದಲ್ಲಿ ಭಾಗ್ಯದಲ್ಲಿದ್ದರೆ ಧರ್ಮೇ ಸುತಾರ್ಥ ಸುಖಭಾಕ್ ಎಂಬಂತೆ ಧಾರ್ಮಿಕರಾಗ್ತೀರಾ, ಸುಖವಂತರಾಗ್ತೀರಾ, ಧನವಂತರಾಗ್ತೀರಾ, ಪಿತೃವಂಶವನ್ನು ನೀವು ನಿಲ್ಲಿಸ್ತೀರಾ, ವಂಶಾಭಿವೃದ್ಧಿ ಆಗುತ್ತೆ. ಜೊತೆಗೆ ಪ್ರಬಲವಾಗಿರ್ತಕ್ಕಂಥ ರಾಜಪೂಜೆ, ಸರ್ಕಾರದ ಉದ್ಯೋಗ, ಅಧಿಕಾರ, ಕುಲಮಾನ್ಯರಾಗ್ತೀರಾ, ಉನ್ನತ ಅಧಿಕಾರಿಗಳಿಂದ ಸಹಕಾರ, ಸರ್ಕಾರ ನಡೆಸುವಂತಹ ಶಕ್ತಿ, ರಾಜಪೂಜಿತರಾಗ್ತೀರಾ. ವಿಶೇಷವಾಗಿ ಭಾಗ್ಯಗ್ರಹ ನಿಮಗೆ ಭಾಗ್ಯ ಫಲ ಆಗುತ್ತೆ. ಅದರಲ್ಲೂ ಕೂಡ ಧನುರಾಶಿಯವರಿಗೆ ರವಿಯೇ ಭಾಗ್ಯಗ್ರಹಣ ಆಗುವನು. ಎಷ್ಟು ಸಂತೋಷ ನೋಡಿ, ಅದು ನಮಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅಭಿವೃದ್ಧಿ ಏನಪ್ಪ ಅಂದರೆ ವಿಶೇಷ ಸೂಚನೆಯನ್ನು ನಿಮಗೆ ಕೊಡ್ತೀನಿ. ಭಾಗ್ಯಸ್ಥಾನಕ್ಕೆ ಬರುವಂಥ ರವಿ ನಿಮಗೆ ಯಥೇಚ್ಛವಾದ ಎನರ್ಜಿ ಕೊಡ್ತಾನೆ, ಆದರೆ ಹಸಿವು ಜಾಸ್ತಿ ಕೊಡ್ತಾನೆ. ಅಂದರೆ ಊಟ ಜಾಸ್ತಿ ಮಾಡಬೇಕು. ನಾನು ಹೇಳ್ತಾ ಇರೋದು ನೀವು ತಿನ್ನೋ ಆಹಾರದ ಬಗ್ಗೆ ಅಲ್ಲ, ಮಾಡೋ ಕೆಲಸದ ಬಗ್ಗೆ. ಹೆಚ್ಚಿನ ಕಲಾತ್ಮಕ, ಹೆಚ್ಚಿನ ಜವಾಬ್ದಾರಿಗಳು, ಹೆಚ್ಚಿನ ರಕ್ಷಣೆ, ಹೆಚ್ಚಿನ ಒಂದು ಕೆಲಸಗಳು ನಿಮಗೆ ಸಿಗುತ್ತೆ. ಡ್ಯುಯಲ್ ಜಾಬ್ಸನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲ ರವಿ ನಿಮಗೆ ಕೊಡ್ತಾನೆ. ರವಿ ನಿಮಗೆ ಯೋಗಕಾರಕ. ಈ ತಿಂಗಳು ಭಾಳ ಉತ್ತಮವಾದ ಫಲ. ಜೊತೆಗೆ ಕೇತುನು ಅಲ್ಲೇ ಇರೋದ್ರಿಂದ ಪಿತೃವಂಶದಿಂದ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ರವಿ ನಿಮಗೆ ಯೋಗಕಾರಕನಾಗ್ತಾನೆ. ಕುಜ 10ನೇ ಮನೆಗೆ ಬಂದಾಗ ಕುಜನಿಂದ ಏನು ಫಲ ಅಂತಂದರೆ ನಿಮ್ಮ ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ಕುಜ 10ನೇ ಮನೆಗೆ ಬಂದಿದ್ದಾರೆ. ಉದ್ಯೋಗ ಸ್ವಲ್ಪ ಸ್ಥಿರವಾಗಿರುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ, ಸಣ್ಣ ಪುಟ್ಟ ಖುಷಿನೂ ಆಗುತ್ತೆ. ಇದು ಬ್ಯಾಲೆನ್ಸ್ಡ್. ಇದೇನು ಅಷ್ಟೊಂದೇನು ಇನ್ಡೆಪ್ತ್ ಆಗಿ ಭಯ ಪಡುವಂಥದ್ದು, ದೋಷ ಪರಿಹಾರ ಮಾಡುವಂಥದ್ದು ಅವಶ್ಯಕತೆ ಅಂತೂ ಖಂಡಿತ ಕಾಣ್ತಾ ಇಲ್ಲ. ಕುಜನಿಂದ ಯಾವುದೇ ತೊಂದರೆಗಳಿಲ್ಲ, ಕುಜ ದೋಷವೂ ಇಲ್ಲ. ಇನ್ನು ಶುಕ್ರ ಮತ್ತು ಬುಧನ ವಿಚಾರ ಹೇಳೋದಾದರೆ, ಬುಧ ಬಂದು ಅಷ್ಟಮದಲ್ಲೇ ಇರ್ತಾರೆ. ಪ್ರಾರಂಭದಲ್ಲೇ ಆ ಮಾತು ಹೇಳಿಬಿಟ್ಟೆ ನಾನು. ಇನ್ನು ಶುಕ್ರ ಅಂತೂ ನಿಮಗೆ 20ನೇ ತಾರೀಕಿನವರೆಗೂ ಸಪ್ತಮದಲ್ಲೇ ಇದ್ದು 20ನೇ ತಾರೀಕು ನಂತರ ಅಷ್ಟಮಕ್ಕೆ ಬರ್ತಾರೆ. ಹಾಗಾಗಿ ಮೊದಲು 20 ದಿನ ನಿಮಗೆ ಪಾಸಿಟಿವ್ ಆದರೆ ಅದಾದ್ಮೇಲೆ ರವಿ ಪಾಸಿಟಿವ್ ಆಗಿಬಿಡ್ತಾರೆ 17ನೇ ತಾರೀಕಿಂದ. ಅವೆರಡು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬಟ್ 7ನೇ ಮನೇಲಿ ಗುರು ಇದ್ದಾರಲ್ಲ, ಗುರು ನಿಮ್ಗೆ ರಾಶಿಯಾಧಿಪತಿ ಹಾಗೂ ಸುಖಾಧಿಪತಿ. ಗುರು ಬಲ ಅನ್ನುವಂಥದ್ದು ಧನುರಾಶಿಯವರಿಗಿದೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಮುಂದುವರಿಸಿ, ಅದು ವಿದ್ಯೆ ಆಗ್ಬೋದು, ಉದ್ಯೋಗ ಆಗ್ಬೋದು, ವ್ಯಾಪಾರ ವ್ಯವಹಾರ ಆಗ್ಬೋದು, ಭೂಮಿ ಕೊಳ್ಳೋದು, ಭೂಮಿ ಮಾರೋದು, ರೈತರು, ವಾಹನ ಚಾಲಕರು, ಸಣ್ಣ ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಉದ್ಯಮಿಗಳು, ಯಾವುದೇ ಕೆಲಸ ಇರಲಿ, ಯಾವುದೇ ವ್ಯಾಪಾರ ಇರಲಿ, ಏನೇ ಕೆಲಸ ಇರಲಿ, ನೀವು ಮುಂದೆ ಹೋಗ್ತಾನೆ ಇರಿ. ಕಾರಣ ಗುರುಬಲ ನಿಮಗೆ ಸ್ಟ್ರೈಟ್ 180 ಡಿಗ್ರಿಗೆ 90 ಡಿಗ್ರಿಗೆ ಸ್ಟ್ರೈಟ್ ನಿಮಗೆ ಗುರುವಿನ ಒಂದು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಸುಖಾಧಿಪತಿ ಗುರುವಿನ ಫಲ ನೋಡೋಣ ಹೇಗಿರುತ್ತೆ ಅಂತ. ಗುರು ಭಾಗ್ಯದಿಲ್ಲ ಇದ್ದಾಗ ಭಾಳ ಬಲಿಷ್ಠವಾದ ಫಲಗಳನ್ನು ಪಡಿತೀರಾ. ತರ್ಕಶಾಸ್ತ್ರದಲ್ಲಿ ನಿಮ್ಮನ್ನು ಮೀರಿಸೋರೇ ಇರಲ್ಲ, ನಿಮ್ಮ ಮಾತಲ್ಲಿ ಸೋಲ್ಸೋಕೆ ಆಗಲ್ಲ. ಗ್ರಾಮರಲ್ಲಂತೂ ತುಂಬ ಚೆನ್ನಾಗಿರ್ತೀರ. ಆಮೇಲೆ ಯಾರ್ಯಾರು ಲಾಯರ್ ಪ್ರೊಫೆಷನನ್ನು ಓದ್ತಾ ಇದ್ದೀರಾ, BA LLB, BSc LLB, LLM ಅಥವಾ ಜಡ್ಜ್ ಎಕ್ಸಾಮು, ಲಾಯರ್ ಎಕ್ಸಾಮ್, ಬಾರ್ ಕೌನ್ಸಿಲ್ ಎಕ್ಸಾಮು, ಲಾಯರ್ ಆಗಿ ನಿಮ್ಮನ್ನು ಪ್ರತಿಪಾದಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿರುತ್ತೆ. ಪ್ರಾಚೀನ ಶಾಸ್ತ್ರಗಳಲ್ಲಿ ಆಯುರ್ವೇದಿ ಆಗ್ಬೋದು, ಸಿದ್ಧ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಅಥವಾ ಯಾವುದೇ ಪ್ರಾಚೀನ ವಿದ್ಯೆಗಳಲ್ಲಿ, ಕಲೆಗಳಲ್ಲಿ ಹೆಚ್ಚಿತ ಪಂಡಿತ, ಔದಾರ್ಯ, ತಪಸ್ಸು, ನೈತಿಕತೆ ಇವೆಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಉತ್ತರೋತ್ತರ ಅಭಿವೃದ್ಧಿ, ಜೊತೆಗೆ ಸಂತಾನ, ಅದರಲ್ಲೂ ಕೂಡ ಪುತ್ರ ಸಂತಾನ ಆಗುವಂಥದ್ದು, ಸಾತ್ವಿಕ ಸಂಪತ್ತು ವೃದ್ಧಿ ಆಗುವಂಥದ್ದು, ನ್ಯಾಯ ಮಾರ್ಗದ ಸಂಪಾದನೆ ಬರುವಂಥದ್ದು, ಆಕಾಶ ಅನ್ನುವಂಥದ್ದು ಸ್ಪೇಸ್ ರಿಲೇಟೆಡ್ ಸ್ಟಡೀಸ್ ಆಗ್ಬೋದು, ಅಸ್ಟ್ರಾನಮಿ ಆಗ್ಬೋದು, ಏರೋಸ್ಪೇಸ್ ಆಗ್ಬೋದು, ಪೈಲಟ್ ಆಗ್ಬೋದು, ಅಥವಾ ಇಂಧನವನ್ನು ಕ್ರಯ ವಿಕ್ರಯ ಮಾಡುವಂಥವ್ರಾಗ್ಬೋದು, ಫ್ಲೈಟ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳು ಮಾಡುವಂಥವ್ರು, ರಾಕೆಟ್ಟು, ಸ್ಯಾಟಲೈಟು, ಈ ಥರದವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಮಠಗಳನ್ನು ದರ್ಶನ ಮಾಡ್ತೀರಾ, ಮಂದಿರಗಳನ್ನು ದರ್ಶನ ಮಾಡ್ತೀರಾ, ಶಾಲೆಯಲ್ಲಿ ನಿಮ್ಮ ಒಂದು ಬಲ ಜಾಸ್ತಿ ಆಗುತ್ತೆ, ತೋಟಗಾರಿಕೆ ತುಂಬ ಚೆನ್ನಾಗಿರುತ್ತೆ,
ಅತ್ಯಂತ ಬಲಿಷ್ಠವಾದಂಥ ಅತೀಂದ್ರಿಯ ಶಕ್ತಿಯ ನಿಮಗೆ ಗುರು ಕೊಡೋದ್ರಿಂದ, ಗುರುಬಲ ಇರೋದ್ರಿಂದ ಯಾವುದೇ ಕೆಲಸಕ್ಕೂ ಧೈರ್ಯವಾಗಿ ಕೈ ಹಾಕಿ ಒಳ್ಳೆಯದಾಗುತ್ತೆ. ಬಡ್ಡಿ ವ್ಯವಹಾರ ಆಗ್ಬೋದು, ಅರ್ಚಕ ವೃತ್ತಿ ಆಗ್ಬೋದು, ಮಂತ್ರ ತಂತ್ರ ಪೂಜೆಗಳಾಗ್ಬೋದು, ಇವೆಲ್ಲವೂ ಕೂಡ ನಮಗೆ ಅಭಿವೃದ್ಧಿ, ಮಕ್ಕಳಿಂದ ಭಾಗ್ಯ ಅಭಿವೃದ್ಧಿ. ಷೇರು ವ್ಯವಹಾರದಲ್ಲಿ ಧನುರಾಶಿಯವರು ಈ ತಿಂಗಳು ಮಹತ್ತರವಾದಂಥ ಸಂಪಾದನೆಯನ್ನು, ಶಕ್ತಿಯನ್ನು, ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ. ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ದುರಾಸೆ ಮಾತ್ರ ಪಡಕ್ಕೆ ಹೋಗ್ಬೇಡಿ. ಶೇರ್ಸ್ ಅದೇ ತುಂಬ ಇಂಪಾರ್ಟೆಂಟ್. ನೀನು 7ನೇ ಮನೆ ಶುಕ್ರ ಬಂದಾಗ ಅದೇ ಫಲನೇ ಕೊಡ್ತಾನೆ. ಶುಕ್ರ 7ನೇ ಮನೆಯಲ್ಲಿದ್ದಾಗ ಹೇಳುತ್ತೆ, ಸೌಮ್ಯೆ ಧರ್ಮಸ್ಥಿತೆ ಸ್ಯಾದ್ ಗುರು ಪಿತೃ ಮನಸಶ್ಚೇಶ್ವರಾಣಾಂ ಪ್ರಸಾದೋ ವೃದ್ಧಿರ್ ಭಾಗ್ಯಸ್ಯ ಧರ್ಮಸ್ಯ ಚ ಶುಭ ತಪ್ತಪ್ತಾಶ್ರಮದ್ರಯ ಪೌತ್ರ ಸೌಖ್ಯಂ. ಅಂದರೆ ಪುತ್ರರು ಪೌತ್ರರು ಅಭಿವೃದ್ಧಿಯಾಗಿ ದೇವ ಆಶೀರ್ವಾದ ಅನ್ನುವಂಥ ಸಿಕ್ಕಿ 7ನೇ ಮನೆ ಶುಕ್ರ ಬಂದ ವಿವಾಹಾದಿ ಭಾಗ್ಯಗಳಲ್ಲಿ ಅಭಿವೃದ್ಧಿಯಾಗಿ ವಾಹನಾದಿ ಯೋಗಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನೂತನ ವಾಹನ ತೊಗೊಳ್ಬೇಕಾ, ಈ ತಿಂಗಳು ತುಂಬ ಚೆನ್ನಾಗಿದೆ. ವಾಹನದ ಮಾಲೀಕರಿದ್ದೀರಾ, ವಾಹನ ಓಡಿಸೋ ಡ್ರೈವರ್ ಇದ್ದೀರಾ, ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಶೋರೂಮ್ ಇಟ್ಕೋತಿದ್ದೀರಾ, ಬೋಟಿಕ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೀರಾ, ಫ್ಯಾಷನ್ ಡಿಸೈನಿಂಗ್ ಸ್ಕೂಲು ಕಾಲೇಜ್ ನಡೆಸ್ತಾ ಇದ್ದೀರಾ, ಅಥವಾ ಅಂದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ವೃತ್ತಿ ಇರಲಿ, ಅದು ನೀವು ಸಕ್ಸಸ್ಸು. ಕಾಸ್ಮೆಟಿಕ್ಸ್ ಸೇಲ್ಸ್ ಆಗ್ಬೋದು, ತಯಾರಕರಾಗ್ಬೋದು, ಪ್ರತಿಯೊಂದರಲ್ಲೂ ಚೆನ್ನಾಗಿದೆ. ಸಂಗೀತ, ಜ್ಞಾನ ಮತ್ತು ನಟನೆ, ಕಲಾ ಕೌಶಲ್ಯ, ಕಲೆ, ಸ್ಪೋರ್ಟ್ಸು ಎಲ್ಲದರಲ್ಲೂ ಯಥೇಚ್ಛವಾದ ಶುಭ ಫಲ ಧನುರಾಶಿಯವರಿಗೆ ಭಗವಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಶುಭ ಫಲವನ್ನು ಕೊಡ್ತಾ ಇದ್ದೇನೆ. ಅದರಲ್ಲಿ ಯಾವುದೇ ಥರದ ಸಂದೇಹನಿಲ್ಲ. ಧನುರಾಶಿಯವರು ಇದೊಂದು ಯೋಗದ ಸಮಯ, ಯೋಗ ಕಾರಕ ಸಮಯ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಅರ್ಧಾಷ್ಟಮ ಶನಿ ಬಗ್ಗೆ ನಿಮ್ಮ ತಲೆಯಲ್ಲಿರೋದನ್ನು ತೆಗೆದು ಬಿಸಾಕ್ಬಿಡಿ. ಖಂಡಿತವಾಗಲೂ ನಿಮಗೆ ಶನಿ ಪ್ರಭಾವ ಅನ್ನುವಂಥದ್ದು ತುಂಬ ಸರಳ, ತುಂಬ ಚಿಕ್ಕದಾಗಿ ಬರುತ್ತೆ. ದೊಡ್ಡ ಪ್ರಮಾಣ ಅಂತೂ ಖಂಡಿತ ಇಲ್ಲ. ಈ ತಿಂಗಳಲ್ಲಿ ನೀವೇನೋ ಪರಿಹಾರ ಮಾಡಬೇಕಂದ್ರೆ ಒಂದು ಬುಧನ ಪರಿಹಾರ ಕೊಟ್ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನೇನೂ ಅವಶ್ಯಕತೆ ಇಲ್ಲ. ಶನಿಗೆ ಸ್ತೋತ್ರವನ್ನು ಕೇಳ್ತಾ ಇದ್ರೆ ಸಾಕು. ಯಾವುದಾದ್ರೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಕೇಳಿ, ಅಥವಾ ನಿಮಗೆ ಬರುತ್ತಾ ಹೇಳಿ, ಶನಿಯನ್ನು ಆರಾಧನೆ ಮಾಡಿ, ದರ್ಶನ ಮಾಡಿ, ಇತ್ಯಾದಿಗಳು ಸಾಕು. ಬಿಟ್ಟರೆ ಇನ್ನೇನು ಯಜ್ಞ ಯಾಗಾದಿಗಳು, ಹೋಮ ದಾನಾದಿಗಳು ಯಾವುದೂ ಅವಶ್ಯಕತೆ ಇಲ್ಲ. ಧನುರಾಶಿಯವರಿಗೆ ಒಂದು ಹಂತಕ್ಕೆ ತುಂಬ ಚೆನ್ನಾಗಿರೋ ಕಾಲ, ಆದ್ದರಿಂದ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಇದರ ಜೊತೆಗೆ 7ನೇ ತಾರೀಕು ನಿಮಗೆ ಅಂಗಾರಕ ಜಯಂತಿ ಬರುತ್ತೆ, ಅಂದರೆ ಕುಜ ಜಯಂತಿ. ಅವತ್ತಿನ ದಿನ ಕುಜನನ್ನು ಬಲ ಮಾಡ್ಕೊಳ್ಳಿ. ಯಾರ್ಯಾರ ಕುಜದೋಷ ಇದೆ ಜಾತಕದಲ್ಲಿ ಅವರೆಲ್ಲ ಅಂಗಾರಕನ ಆರಾಧನೆ ಮಾಡಿ, ಕುಜಗ್ರಹಕ್ಕೆ ಹೋಗಿ ಸ್ತೋತ್ರಗಳನ್ನು ಪೂಜೆಗಳನ್ನು ಮಾಡಿಸಿ, ಅಷ್ಟೋತ್ತರವನ್ನು ಮಾಡಿಸಿ, ಸುಬ್ರಹ್ಮಣ್ಯನ ದರ್ಶನ ಮಾಡಿ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ, ಹಬ್ಬವನ್ನು ಸಂತೋಷವಾಗಿ ಆಚರಣೆ ಮಾಡಿ. 9ನೇ ತಾರೀಕು ರಕ್ಷಾಬಂಧನೆ ಅಂತಂದರೆ ವಿಶೇಷವಾಗಿ ಅಣ್ಣ ತಮ್ಮಂದರ ಹಬ್ಬ ಅಂತ ಹೇಳ್ತೀವಿ. ಅವತ್ತು ಕಂಕಣವನ್ನು ಮಾಡಿ ಅಣ್ಣನಿಗೆ ತಮ್ಮನಿಗೆ ಕಟ್ಟುವಂಥದ್ದು, ಅಣ್ಣನಿಂದ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ತಮ್ಮನಿಗೆ ಆಶೀರ್ವಾದ ಮಾಡುವಂಥದ್ದು, ಇದು ರಕ್ಷಾಬಂಧನೆ ವಿಶೇಷವಾದಂಥದ್ದು. 26ನೇ ತಾರೀಕು ಸ್ವರ್ಣಗೌರಿ ವ್ರತ, 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತ. ಅಂದರೆ ನಾವು ಗೌರಿ ಗಣಪತಿ ಹಬ್ಬ ಮಾಡ್ತೀವಲ್ಲ ವರ್ಷಕ್ಕೊಮ್ಮೆ, ಅದು 26, 27ನೇ ತಾರೀಕು ಬರುತ್ತೆ. ಈ ಮಧ್ಯೆ ಒಂದು 16ನೇ ತಾರೀಕು ಹೆಂಗೂ ಗುರುಬಲ ಇದೆ. 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ. ಯಾರ್ಯಾರಿಗೆ ಸಂತಾನಕ್ಕೆ ತೊಂದರೆ ಇದೆಯೋ ಅಂಥವರು, ಸಂತಾನ ಅಪೇಕ್ಷಿತ ದಂಪತಿಗಳು ಈ ಸಂದರ್ಭದಲ್ಲಿ ಪ್ಲ್ಯಾನ್ ಮಾಡಿ, ಬಹುತೇಕ ನಿಮಗೆ ಖಚಿತವಾದಂಥ ಫಲ ಆ ಕೃಷ್ಣ ಪರಮಾತ್ಮ ನಿಮಗೆ ಕೊಡ್ತಾನೆ. ಅದರಿಂದ ನಿಮಗೆ ಅಭಿವೃದ್ಧಿ, ಸಂತೋಷ ಸಿಕ್ಕೇ ಸಿಗುತ್ತೆ. ನಿಮಗೆ ಗೊತ್ತಿರಲಿ, 3ನೇ ಮನೆ ರಾಹು, 9ನೇ ಮನೆ ಕೇತು, ಭಾಳ ಒಳ್ಳೆ ಫಲ. ತೃತೀಯ ರಾಹು, ತೃತೀಯೇ ಷಷ್ಠೆ ಅಂತ ಹೇಳ್ತೀವಿ. ಅಂದರೆ 6 ಮತ್ತು 3ನೇ ಮನೆ ರಾಹು ಇದ್ದರೆ ಭಾಳ ಒಳ್ಳೆ ಫಲ. ಈ ತಿಂಗಳು ನಿಮ್ಗೆ ಯಾವುದೇ ಥರದ ಬೇರೆ ನೆಗೆಟಿವಿಟೀಸ್ ಇಲ್ಲ. ಅದಲ್ಲದೆ ಒಂದು ಸಂತೋಷ ಸುದ್ದಿ, ವಿಶೇಷ ಸುದ್ದಿ ಏನಪ್ಪ ಅಂದರೆ ನೋಡಿ, 18ನೇ ತಾರೀಕು ಅವತ್ತು ಸೋಮವಾರ, ಆಗಸ್ಟ್ 18ನೇ ತಾರೀಕು ಸೋಮವಾರ, ಶ್ರಾವಣ ಬಹುಳ ದಶಮಿ, ಮೃಗಶಿರ ನಕ್ಷತ್ರ, ಹರ್ಷಯೋಗ. ಎಂಥ ಅದ್ಭುತ ದಿನ ಅಂದರೆ, ನ್ಯೂಮರಾಲಜಿ ವೈಸ್ ನೋಡೋದಾದರೂ 18 ಅಂದರೆ 1 + 8 = 9 ಅಂದರೆ ಕುಜ. ಅವತ್ತು ನಕ್ಷತ್ರ ಮೃಗಶಿರ ನಕ್ಷತ್ರ, ಅದಕ್ಕೆ ಅಧಿಪತಿನೂ ಕುಜ. ಮೃಗಶಿರ ನಕ್ಷತ್ರನ ಮಹಾನಕ್ಷತ್ರ ಅಂತ ಕರಿತೀವಿ. ಒಟ್ಟಾರೆ ಹೇಳಿದ್ರೆ ಶ್ರಾವಣ ಬಹುಳ ದಶಮಿ ಅತ್ಯಂತ ಶುಭ ಮಾಸ, ಮುಹೂರ್ತದ ದಿನ, ಹರ್ಷಯೋಗ, ಖುಷಿ ಪಡುವಂಥ ದಿನ. ಹಾಗಾಗಿ 18ನೇ ತಾರೀಕು ಆಗಸ್ಟ್ ತಿಂಗಳು ನೀವೇನಾದರೂ ಸೇವಿಂಗ್ಸ್ ಮಾಡಿಟ್ಕೊಂಡಿದ್ರೆ, ಸ್ವಲ್ಪ ಹಣವನ್ನು ಉಳಿಸಿಟ್ಕೊಂಡಿದ್ರೆ, ಅವತ್ತು ಖಂಡಿತವಾಗಲೂ ಬಂಗಾರವನ್ನು ನೀವು ಕೊಂಡ್ಕೊಳ್ಳಿ. ಬಂಗಾರವನ್ನು ಕೊಳ್ಳೋದ್ರಿಂದ ಯಥೇಚ್ಛ ಶುಭ ಫಲವನ್ನು ನೀವು ಪಡಿತೀರಾ. ಕೊಂಡಂಥ ಬಂಗಾರ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ. ಯಾವುದೇ ಕಾರಣಕ್ಕೂ ದೂರ ಹೋಗೋದು, ಕಳ್ಕೊಳ್ಳೋದು ಮಾಡಲ್ಲ. ತನ್ಮೂಲಕ ಲಕ್ಷ್ಮೀ ಕೃಪಾ ಕಟಾಕ್ಷ ಅನ್ನೋದು ನಿಮಗೆ ಸಿಗುತ್ತೆ. 18ನೇ ತಾರೀಕು ಮಿಸ್ ಮಾಡದೆ ಬಂಗಾರ ತೊಗೊಳ್ಳಿ. ಏನು ಗುರುಳೆ ಬಂಗಾರ ಸ್ಟ್ರೇಟ್ ಆಗಿದೆ, ನನ್ನ ಕೈಲಿ ಹೆಂಗೆ ತೊಗೊಳಕ್ಕಾಗುತ್ತೆ? ನೋಡಿ, ಪ್ರತಿಯೊಬ್ಬರು ಸೇವಿಂಗ್ಸ್ ಅಂತ ಮಾಡೇ ಇರ್ತೀವಿ. ಏನೋ ಒಂದು ಫ್ಯಾಮಿಲಿ ಸೇಫ್ಟಿಗೋಸ್ಕರ ಒಂದು 50,000 1 ಲಕ್ಷ ಇಟ್ಟಿರ್ತೀವಿ. ಅಷ್ಟೊಂದು ನೀವು ಬಂಗಾರಕ್ಕೆ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿಲ್ಲ. ಸಾಧ್ಯವಾಗಲಿಲ್ವಾ, ಶಕ್ತಿಯಲ್ಲಿಲ್ವಾ, 1 ಗ್ರಾಮ್ ತೊಗೊಳ್ಳಿ. 1 ಗ್ರಾಮ್ 10,000 9,000 ಆಗ್ಬೋದು. ಆ 1 ಗ್ರಾಮೇ ನಿಮಗೆ ಅಕ್ಷಯ ಪಾತ್ರೆಯಾಗಿ ಮುಂದೊಂದು ದಿನ 100 ಗ್ರಾಮ್ ಆಗ್ಬೋದು, 1000 ಗ್ರಾಮ್ ಆಗ್ಬೋದು, ಗೊತ್ತಿಲ್ಲ. ಆ ಲಕ್ಷ್ಮಿ, ಆ ತಾಯಿ, ಬಂಗಾರಕ್ಕೆ ಅಧಿದೇವತೆ ಆಗಿರ್ತಕ್ಕಂಥ ಲಕ್ಷ್ಮಿ ಮತ್ತು ಕುಬೇರ ಏನು ಆಶೀರ್ವಾದ ಮಾಡ್ತಾನೋ ಗೊತ್ತಿಲ್ಲ. ಪ್ರಯತ್ನ ಪಡಿ, ಫಲ ಭಗವಂತನ ಬಿಟ್ಟಿದ್ದು. ಸಂತೋಷ. ಭಗವಂತನ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಗಲಿ.
ದೇವತಾ ಆಶೀರ್ವಾದ ಅನ್ನುವಂಥದ್ದು ಎಷ್ಟು ಮುಖ್ಯನೋ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಅಷ್ಟೇ ಮುಖ್ಯ. ಸಾಧ್ಯವಾದಷ್ಟು ಗುರು ಸ್ಮರಣೆ, ದೇವತಾ ಸ್ಮರಣೆ ಮಾಡ್ತಾ ಇರಿ. ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.